ಜುವೆಲ್ ಥೀಫ್ ಚಿತ್ರದ ಮತ್ತೊಂದು ಹಾಡನ್ನು ಆರಿಸ್ಕೊಂಡಿದ್ದೀವಿ. ಇದಕ್ಕೆ SD ಬರ್ಮನ್ ಅವರ ಮ್ಯೂಸಿಕ್ ಇದೆ, ಶೈಲೇಂದ್ರ ಅವರ ಸಾಹಿತ್ಯ ಇದೆ. ಇದರಲ್ಲಿ ದೇವಾನಂದ್, ವೈಜಯಂತಿಮಾಲಾ, ಅಶೋಕ್ ಕುಮಾರ್, ತನುಜಾ ಹೀಗೆ ಒಂದು ದೊಡ್ಡ ತಾರಾಗಣನೇ ಇದೆ. ವೈಜಯಂತಿಮಾಲಾ ಅಂದರೆ ವಿಷ್ಣುವಿನ ಕತ್ತಿನಲ್ಲಿರುವಂಥ ಒಂದು ಅಪೂರ್ವವಾದ ಮಣಿ ಅಂತ ಅರ್ಥ. ಈ ಹೆಸರನ್ನಿಟ್ಕೊಂಡು ಹಿಂದಿ ಚಿತ್ರರಂಗಕ್ಕೆ ಬಂದಂಥ ವೈಜಯಂತಿಮಾಲಾ ಅವರು ಕೂಡ ಅಷ್ಟೇ ಅಪೂರ್ವವಾಗಿದ್ದರು. ಅವರ ಭರತನಾಟ್ಯ ನೃತ್ಯ ಆಗಿರಬಹುದು, ಅವರ ಆ್ಯಕ್ಟಿಂಗ್ ಕೆರಿಯರ್ ಆಗಿರಬಹುದು, ಅಥವಾ ಪೊಲಿಟಿಷಿಯನ್ ಆಗಿ 2 ಟರ್ಮ್ ಅವರು ಕೆಲಸ ಮಾಡಿದ್ರು ಅದಾಗಿರಬಹುದು. ಒಟ್ಟಿನಲ್ಲಿ ಶಿ ವಾಸ್ ಡಿಫೈಯಿಂಗ್ ನಾರ್ಮ್ಸ್. ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿಕೊಂಡು ಮಾಡ್ತಾ ಹೋದಂಥ ಅದ್ಭುತವಾದ ನಟಿ ವೈಜಯಂತಿಮಾಲಾ. ಅವರ ಸೌಂದರ್ಯಕ್ಕೆ, ಅವರ ನಟನೆಗೆ, ಅವರ ಅನೇಕ ವಿಷಯಗಳ ಡ್ಯಾನ್ಸಿಂಗ್ ಸ್ಕಿಲ್ಸ್, ಅಲ್ಲಿವರೆಗೆ ವೈಜಯಂತಿಮಾಲಾ ಅವರು ಹಿಂದಿ ಚಿತ್ರರಂಗಕ್ಕೆ ಬರೋವರೆಗೆ ನೃತ್ಯಕ್ಕೆ ಅಂಥ ಏನು ವಿಶೇಷವಾದ ಆಸ್ತೆ ಇರಲಿಲ್ವಂತೆ ಚಿತ್ರದಲ್ಲಿ. ಆದರೆ ಇಂಥ ಒಂದು ಅದ್ಭುತ ನೃತ್ಯಗಾರ್ತಿ ಬಂದಮೇಲೆ ಇವ್ರಿಗಾಗಿ ಹಾಡುಗಳನ್ನು ಕಂಪೋಸ್ ಮಾಡೋಕ್ಕೆ ಶುರು ಮಾಡಿದ್ರು. ಡ್ಯಾನ್ಸ್, ಅದರಲ್ಲೂ ವಿಶೇಷವಾಗಿ ಕ್ಲಾಸಿಕಲ್ ಡ್ಯಾನ್ಸನ್ನು ಚಿತ್ರಗಳಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಒಂದು ಭಾರತೀಯ ನೃತ್ಯಕ್ಕೆ, ಭರತನಾಟ್ಯಕ್ಕೆ ಒಂದು ವಿಶೇಷವಾದ ಸ್ಥಾನ ಸಿಕ್ತು ಹಿಂದಿ ಚಿತ್ರರಂಗದಲ್ಲಿ. ಅದನ್ನು ತಂದುಕೊಟ್ಟವರು ವೈಜಯಂತಿಮಾಲಾ ಅವರು ಅಂತ ಹೇಳ್ಬೋದು. ಹಾಗೆ ಅವರ ಕಾಲದ ಹೈಯೆಸ್ಟ್ ಪೇಯ್ಡ್ ಆ್ಯಕ್ಟ್ರೆಸ್ ವೈಜಯಂತಿಮಾಲಾ ಅವರು. ಸುಮಾರು 65 ಚಿತ್ರಗಳಲ್ಲಿ ನಟಿಸಿದ್ದಾರೆ. 91 ವರ್ಷ. ಇವತ್ತಿಗೂ ಕೂಡ ಆರೋಗ್ಯವಾಗಿದ್ದಾರೆ. ಇವತ್ತಿಗೂ ಕೂಡ ನೃತ್ಯದಲ್ಲಿ ಅವರು ಇಚ್ಛೆಯನ್ನಿಟ್ಟು ಆಗಾಗ ನೃತ್ಯದ ವಿಡಿಯೋಸ್ ಮಾಡಿ ಸೋಷಲ್ ಮೀಡಿಯಾದಲ್ಲಿ ಹಂಚ್ಕೋತಾ ಇರ್ತಾರೆ. ಅವ್ರಿಗಿರೋ ಹುಮ್ಮಸ್ಸು, ಜೀವನ ಪ್ರೀತಿ, ಅವ್ರಿಗೆ 100 ವರ್ಷ ಸುಖವಾಗಿ ಹೀಗೆ ನೋಡಿಕೊಳ್ಳಿ ಅನ್ನುವಂಥ ಹಾರೈಕೆ ಅಷ್ಟೇ ನಮ್ಮದು. ರುಲಾಕೆ ಗಯಾ ಸಪ್ನಾ ಮೇರಾ, ಇದನ್ನು ಹಾಡೋದಕ್ಕೆ ನಮ್ಮ ಮಲೆನಾಡು ಕೋಗಿಲೆ ಬರ್ತಾ ಇದೆ ವೇದಿಕೆ ಮೇಲೆ. ಶ್ರುತಿ ರಾಘವೇಂದ್ರನ್. रुला के गया सपना मेरा, रुला के गया सपना मेरा, बैठी
रुला के गया सपना मेरा बैठी हूँ कब हो सवेरा रुला के गया सपना मेरा ಇನ್ನೊಂದು 3 ಚರಣ ಬರೀಬಾರ್ದಾಗಿತ್ತು ಅವರು ಅನಿಸ್ತಿತ್ತು ನನಗೆ ನೀವು ಹಾಡಬೇಕಾದ್ರೆ. ಹಾಡು ಮುಗ್ದೇ ಹೋಗುತ್ತಲ್ಲ, ಹಿಂಗೆ ನಾವು ಹಿಂಗೆ ಎಂಜಾಯ್ ಮಾಡಿ ತಲೆ 2 ಸತಿ ತೂಗೋಷ್ಟರಲ್ಲಿ ಹಾಡು ಮುಗ್ದೋಯ್ತು. ಶ್ರುತಿ ಹಾಡ್ತಾ ಇದ್ದರೆ ಆ ಥರ ಇರುತ್ತೆ ಯಾವಾಗಲೂ ಸ್ಟೇಜ್ ಮೇಲೆ.